ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಜಿಲ್ಲಾ ಆಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದಿಂದ ದಿನಾಂಕ 12 ನಗರದ ಜಿಲ್ಲಾ ವೀರಶೈವ ಲಿಂಗಾಯತ ಕಲ್ಯಾಣ ಮಂಟಪದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಹಾಗೂ ಯುಗಮನೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುವುದು ಎಂದು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಶರಣಭೂಪಾಲ ನಾಡಗೌಡ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಸಚಿವ ಎನ್.ಎಸ್. ಬೋಸರಾಜ್ ಅವರು ಕಾರ್ಯಕ್ರಮದ ಘನ ಉಪಸ್ಥಿತಿ ವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ಬಸನ್ನಗೌಡ ದದ್ದಲ್, ಆರ್ ಬಸನ್ನಗೌಡ, ತುರವಿಹಾಳ ಅಂಪನಗೌಡ ಬದರ್ಲಿ ಹಾಗೂ ಸಂಸದ ಕುಮಾರ್ ನಾಯಕ ಸೇರಿ ಇನ್ನಿತರ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಬೆಳಗ್ಗೆ 8 ಗಂಟೆಗೆ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಭಾವಚಿತ್ರ ಬೈಕೆರ್ಲಿ ಮೂಲಕ ಮೆರವಣಿಗೆ ಮಂಗಳವಾರಪೇಟೆ ಹಿರೇಮಠದಿಂದ ಸರವು ಬಜಾರ್, ಬಟ್ಟೆ ಬಜಾರ್, ಮಹಾತ್ಮ ಗಾಂಧಿ ವೃತ್ತದ ಮೂಲಕ ವೀರಶೈವ ಕಲ್ಯಾಣ ಮಂಟಪದ ವರೆಗೂ ತಲುಪಲಿದೆ ಎಂದರು. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇರಿದಂತೆ ಇನ್ನಿತರ ಸ್ವಾಮಿಗಳು ವಹಿಸಲಿದ್ದಾರೆ ಎಂದರು. ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಅವರು ಹುಟ್ಟಿದ್ದು ಜಯಂತಿ ಫಾಲ್ಗುಣ ಶುದ್ಧ ತ್ರಯೋದಶಿ, ನಾಳೆ ಸರ್ಕಾರ ಘೋಷಣೆ ಮಾಡಿದೆ ಅಲ್ಲ, ಅವತ್ತಿನ ದಿನಕ್ಕ ಜಯಂತಿ ಅಂತ ಕರಿತೀವಿ. ಅದನ್ನ ಯುಗಮಾನೋತ್ಸವ ಅಂತೂ ಕೂಡ ಪೀಠದಲ್ಲಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಎಲ್ಲಾ ಪೀಠಗಳಲ್ಲಿ, ಎಲ್ಲ ಮಠಗಳಲ್ಲಿ ಮೌಖಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅವ್ರದ್ದು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಅಂತೇಳಿ ಮನವಿ ಪತ್ರದಲ್ಲಿ ಕೂಡ ಉಲ್ಲೇಖ ಕೊಟ್ಟಿದ್ದು ಸರ್ಕಾರಕ್ಕೆ. ಬರೀ ಜಯಂತಿ ಅಷ್ಟೇ ಇದೆ. ಯುಗಮಾನೋತ್ಸವ ಅಂತಂದ್ರೆ ಯುಗ ಯುಗದಲ್ಲಿಯೂ ಕೂಡ ಅವತಾರ ಮಾಡಿರ್ತಕ್ಕಂಥ ಮಹಾಪೂಜ ಜಯಂತಿ ಪ್ರತಿ ವರ್ಷವೂ ಕೂಡ ಯುಗಮಾನೋತ್ಸವ. ಅದು ಸರ್ಕಾರದಲ್ಲಿ ಗೊಂದಲ ಆಗಿದೆ, ಆಮೇಲೆ ನಮಗೂ ಕೂಡ ಗೊಂದಲ ಆಗಿದೆ. ಏನಂತ ಕೇಳಿದ್ವಿ, ಮೊದಲು ಮಧ್ಯದಲ್ಲಿ ಸ್ಥಾಪನೆ ಮಾಡಬೇಕಂತ ಹೇಳ್ಕೊಂಡು ನಾವು ನಿರ್ಣಯ ಮಾಡಿಕೊಂಡು ಮನವಿ ಪತ್ರ ಕೊಟ್ಟಿದ್ದೀವಿ. ಅದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಹಿಂಗಾಗಿ ಮಧ್ಯದಲ್ಲಿ ಸ್ಥಾಪನೆ ಮಾಡಕ್ಕೆ ಬರೋದಿಲ್ಲ ಮತ್ತು ಆ ರಸ್ತೆ ಅಗಲೀಕರಣ ಕೂಡ ಆಗ್ತದೆ. ಹಿಂಗಾಗಿ ಈಗೇನು ನಮ್ಮ ಸಮಾಜದ ಬಸವೇಶ್ವರ ಪುತ್ಥಳಿ ಏನು ಸ್ಥಾಪನೆ ಮಾಡಿದಾರಲ್ಲ, ಅದೇ ರೀತಿಯಲ್ಲಿ ಈ ಕಡೆ BSNL ಟವರ್ ಕಡೆ ಏನಾಗಿರ್ಬೋದು, ಅಥವಾ ಈ ಕಡೆ ಒಂದು ಡ್ರಾಪ್ ಇದೆ ಸೆಂಟ್ರಲ್ನಲ್ಲಿ, ಅದೇ ಸರ್ಕಲ್ನಲ್ಲಿ, ಆ ಕಡೆ ಆಗಿರ್ಬೋದು, ಅಥವಾ ವಾಯವ್ಯ ದಿಕ್ಕಿನಲ್ಲಿ ಆಗಿರ್ಬೋದು, 3 ಕಡೆ ಯಾವುದಾದ್ರೂ ಕೂಡ ಒಂದನ್ನೋದನ್ನ ಚಾಯ್ಸ್ ಮಾಡಿ ನಿಮ್ಗೆ ಗಮನಕ್ಕೆ ತರ್ತೀನಿ ಅಂತ ಹೇಳ್ಕೊಂಡು ಎನ್.ಎಸ್. ಬೋಸರಾಜ್ ಅವರ ಮಗ ರವಿ ಬೋಸರಾಜ್ ಅವರು ನಮಗೆ ಮನವಿ ಕೊಟ್ಟಿದ್ದಾರೆ. ಈ ವರ್ಷ ಮಾಡಬೇಕಂತೇಳಿ ಇದು ಮಾಡಿದ್ರೆ ಅದು ಏನೂ ಆಗಿಲ್ಲ. ಮುಂದಿನ ವರ್ಷದ ಕಟ್ಟಿಗೆ ಅದು ಒಂದು ಸುಂದರವಾಗಿರ್ತಕ್ಕಂಥ ಪುತ್ಥಳಿಯನ್ನು ಮತ್ತು ಮಂಟಪನ ನಮ್ಮ ಇವರು ಜಿಲ್ಲಾಧಿಕಾರಿಗಳ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿರದೇನೋ ಒಂದು ವೃತ್ತ ಇದೆ ಅಲ್ಲ, ಅದೇ ಆಕೃತಿಯಲ್ಲಿ ಮಾಡ್ತೀವಿ ಅಂತ ತಿಳ್ಕೊಂಡು ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಸರ್ಕಾರದ ಕೆಲಸ ಜಲ್ದಿ ನಿರ್ಣಯ ಆಗೋದಿಲ್ಲ, ನಮ್ಗೆ ಗೊತ್ತಿರಂಗೆ ಆಗ್ಬೋದು ವರ್ಷ ಹೆಚ್ಚು ಕಮ್ಮಿ. ವೃತ್ತಂತೂ 2016ರಲ್ಲಿ ಘೋಷಣೆ ಆಗಿಬಿಟ್ಟಿದೆ. ನವರತ್ನ ಯುವಕ ಸಂಘದ ವತಿಯಿಂದ ನೂತನ ಪಾಲಿಕೆ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಿಗೇರಿ ಅವರಿಗೆ ಸನ್ಮಾನ ಹಾಗೂ ಮಾದಿಗ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ದಿನಾಂಕ 23ರಂದು ಸಂಜೆ 6 ಗಂಟೆಗೆ ನಗರದ ಅರ್ಜುನವಾಡ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಾಜದ ಮುಖಂಡ ಅನಿಲ್ ಕುಮಾರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನವರತ್ನ ಯುವಕ ಸಂಘ ಕಳೆದ 24 ವರ್ಷಗಳಿಂದ ಸಮಾಜದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೇರೇಪಿಸುವ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರ ಸೇರಿ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. 2023-24ನೇ ಸಾಲಿನಲ್ಲಿ SSLCಯಿಂದ ಪದವಿವರೆಗಿನ ವಿವಿಧ ಕೋರ್ಸ್ಗಳಲ್ಲಿ ಪ್ರಥಮ ಹಂತದಲ್ಲಿ 60ಕ್ಕಿಂತ ಅಧಿಕ ಅಂಕ ಪಡೆದ ಮಹಾನಗರ ವ್ಯಾಪ್ತಿಯ ಮಾದಿಗ ಸಮಾಜದ ವಿದ್ಯಾರ್ಥಿಗಳಿಗೆ
ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನಡೆಯಲಿದೆ ಎಂದರು. ಸಮಾಜ ವಿದ್ಯಾರ್ಥಿಗಳು ಮೂಲ ದಾಖಲೆಗಳೊಂದಿಗೆ ದಿನಾಂಕ 18ರೊಳಗೆ ಅರ್ಜುನವಾಡದ ನೂತನ ಗ್ರಂಥಾಲಯದಲ್ಲಿ ಅರ್ಜಿ ಸಲ್ಲಿಸಬೇಕು. ಅತಿ ಹೆಚ್ಚು ಅಂಕಗಳನ್ನು ಪಡೆದು ತೇರ್ಗಡೆಗೆ ಹೋಗಿದ್ದಂಥ ವಿದ್ಯಾರ್ಥಿನಿಯರಿಗೆ ನಗರ ಮಟ್ಟದಲ್ಲಿರುವಂಥ ಮಾದಿಗ ಸಮಾಜದ ವಿದ್ಯಾರ್ಥಿನಿಯರಿಗೆ ಒಂದು ಪುರಸ್ಕಾರ ಸಮಾರಂಭವನ್ನು ಪ್ರತಿ ವರ್ಷ ಏರ್ಪಡಿಸ್ತಾ ಇದ್ವಿ. ಅದೇ ರೀತಿಯಾಗಿ ಈ ವರ್ಷ 23/3/2025 ಭಾನುವಾರ ಅರ್ಜುನವಾಡದ ಒಂದು ಸಮುದಾಯ ಭವನದ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಸಲ ರಾಯಚೂರು ಮಹಾನಗರದ ಒಂದು ಮಹಾಪೌರರಾಗಿ ನೇಮಕವಾಗಿರುವಂಥ ನಮ್ಮ ಸಮಾಜದ ಶ್ರೀಮತಿ ನರಸಮ್ಮ ಮಾಡಿಗೇರಿ ಇವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇದೇ ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ವಿ. ಈ ಒಂದು ಸಮಾರಂಭದಲ್ಲಿ ಪುರಸ್ಕಾರಗೊಳ್ಳುವಂಥ ವಿದ್ಯಾರ್ಥಿನಿಯರು ಇದೇ 18ನೇ ತಾರೀಕು ಒಳಗಡೆ ತಮ್ಮ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ ಮತ್ತು ಬಯೋಡಾಟಾದೊಂದಿಗೆ 2 ಫೋಟೋಗಳನ್ನು ತೆಗೆದುಕೊಂಡು 18ನೇ ತಾರೀಕು ಒಳಗಡೆ ಅರ್ಜುನವಾಡದ ನೂತನ ಗ್ರಂಥಾಲಯದಲ್ಲಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಈ ಗೋಷ್ಠಿ ಮೂಲಕ ವಿನಂತಿಸ್ತೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ದೇವರಾಜು ಅರಸು ವಿಶೇಷ ವರ್ಗದಲ್ಲಿ ಬರುವ ಮನೆಗೆಲಸ, ವಿಧವೆ, ತರಕಾರಿ ಬೀದಿ ವ್ಯಾಪಾರಸ್ಥರು ಹಾಗೂ ಅಂಗವಿಕಲರು ಸೇರಿದಂತೆ ಇನ್ನಿತರ ವರ್ಗದವರು ನಿವೇಶನಕ್ಕಾಗಿ ಸಲ್ಲಿಸಿದ ಫಲಾನುಭವಿಗಳ ಪಟ್ಟಿ ಜಿಲ್ಲಾಡಳಿತಕ್ಕೆ ಸಲ್ಲಿಸುವಲ್ಲಿ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪದಾಧಿಕಾರಿಗಳು ನಗರದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಅನೇಕ ದಿನಗಳು ಕಳೆದರೂ ಪಾಲಿಕೆ ಅಧಿಕಾರಿಗಳು ಜಿಲ್ಲಾ ಆಡಳಿತಕ್ಕೆ ಸಲ್ಲಿಸದೆ ಸಂಪೂರ್ಣ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಆಡಳಿತಕ್ಕೆ ಸಲ್ಲಿಸಲು ಪಾಲಿಕೆ ಅಧಿಕಾರಿಗಳು ಯಾಕೆ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಘೋಷಣೆ ಕೂಗಿದರು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ದೇವರಾಜು ಅರಸು ವಿಶೇಷ ವರ್ಗದವರು ಸ್ವಂತ ಮನೆ ಮತ್ತು ವಸತಿ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ಬೀದಿ ಬದಿ ಮತ್ತು ಟೆಂಟ್ಗಳಲ್ಲಿ ವಾಸಿಸುತ್ತಿದ್ದಾರೆ. ಇವರು ನಿವೇಶನ ಮತ್ತು ಮನೆ ಖರೀದಿ ಮಾಡಿ ಜೀವನ ಸಾಗಿಸಲು ಆರ್ಥಿಕವಾಗಿ ತೀರ ದುರ್ಬಲರಾಗಿದ್ದಾರೆ. ಮನೆ ಇಲ್ಲದೆ ಕಷ್ಟದ ಜೀವನ ನಿರ್ವಹಿಸುತ್ತಿರುವ ಇವರನ್ನು ವಿಶೇಷ ವರ್ಗದವರೆಂದು ಗುರುತಿಸಿ ಇವರಿಗೆ ಸರ್ಕಾರಿ ಮತ್ತು ಖಾಸಗಿ ಜಮೀನನ್ನು ಗುರುತಿಸಿ ಖರೀದಿಸಿ ನಿವೇಶನ ಮಂಜೂರಿ ಮಾಡಬೇಕೆಂದು ಸರ್ಕಾರ ಆದೇಶಿಸಿ ವರ್ಷಗಳು ಕಳೆದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿರುವುದು ಸರಿಯಾದ ಕ್ರಮವಲ್ಲ ಎಂದರು. ಮಹಾನಗರ ಪಾಲಿಕೆಗೆ ಸ್ವಂತ ನಿವೇಶನ ಮತ್ತು ವಸತಿ ಇಲ್ಲದ ವಿಶೇಷ ವರ್ಗದವರು ಸುಮಾರು 1600ಕ್ಕೂ ಅಧಿಕ ಅರ್ಜಿಗಳನ್ನು ಸಲ್ಲಿಸಿ ಅನೇಕ ದಿನಗಳ ಕಳೆದರೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅರ್ಜಿ ಪರಿಶೀಲಿಸಿ ಜಿಲ್ಲಾಡಳಿತಕ್ಕೆ ಫಲಾನುಭವಿಗಳು ಪಟ್ಟಿ ಸಲ್ಲಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ಮನೆಗೆಲಸ ಮಾಡುವ ಬೀದಿ ಅಂಗವಿಕಲರು ಮತ್ತೆ ಅಲೆಮಾರಿಗಳು ವರ್ಗದಲ್ಲಿ ಬರ್ತಕ್ಕಂಥ ಜನರಿಗೆ, ಬಡ ಜನರಿಗೆ, ಬಾಡಿಗೆಗೆ ಮತ್ತು ಉಳಿದವರಿಗೆ, ನಿರ್ಗತಿಕರಿಗೆ ನಿವೇಶನ ಅಂತೇಳಿ ಸರ್ಕಾರದ ಆದೇಶ ಪ್ರಕಾರ ನಾವು ಸುಮಾರು 2 ವರ್ಷಗಳ ಅರ್ಜಿಗಳನ್ನು ಮಹಾನಗರಪಾಲಿಕೆಗೆ ಸಲ್ಲಿಸಿವೆ. ಆ ಮಹಾನಗರಪಾಲಿಕೆಗೂ ಪರಿಚಯ ಮಾಡಿ ನಿರ್ಲಕ್ಷ್ಯ ಮಾಡಿ ಒಂಟಿಯನ್ನು ಆ ಇಲಾಖೆ ಹಂಗೆ ಇಟ್ಕೊಂಡಿದ್ದಾರೆ. ಹಂಗಾಗಿ ಅತಿ ಶೀಘ್ರದಲ್ಲಿ ಜಿಲ್ಲಾಡಳಿತಕ್ಕೆ ವಿಶೇಷ ವರ್ಗದ ಪಟ್ಟಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಕಳಿಸಬೇಕು ಅಂತೇಳಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ.